ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಉರ್ದಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಏನಂದರೆ ಇದು ತುಂಬ ಟ್ರೆಡಿಷನಲ್ಲಾಗಿ ಮಾಡೋವಂಥದ್ದು, ನಮ್ಮ ಅತ್ತೆ ಮಾಡಿರೋ ಅಂಥದ್ದು ಈ ರೆಸಿಪಿ. ಸೊ ಹಾಗಾಗಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡಿಕೊಂಡು ತಿನ್ನುವಂಥದ್ದು, ಮತ್ತು ನೈವೇದ್ಯಕ್ಕೆಲ್ಲ ತುಂಬ ಬೇಗನೆ ಆಗುವಂಥದ್ದು ಈ ರೆಸಿಪಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮಿಸಿ. ಇಲ್ಲಿ ಫಸ್ಟು ನಾನು ಕೆಂಪಳ ಹುರ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಕೆಂಪಳ ಹುರ್ಕೊಂಡು, ನಂತರ ಇಲ್ಲಿ ಕಡಲೆಬೇಳೆಯನ್ನು ನೀವು ಯಾವ ರೈಸ್ ಆದರೂ ತೊಗೋಬೋದು. ಒಂದು ಅರ್ಧ kg ಅಕ್ಕಿಗೆ ನೀವು ಒಂದು 5ರಿಂದ 6 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ನಾವು ನೆನೆಸಿಟ್ಕೊಂಡಿದ್ದೆ, 1 ಅವರ್ ಆದರೆ ಸಾಕು. 1 ಅವರ್ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಿದ್ದ ನಂತರ ನಾನಿಲ್ಲಿ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೀರನ್ನು ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇರೆ ನೀರನ್ನು ನಾನು ಆ್ಯಡ್ ಮಾಡಿ ಇಲ್ಲಿ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ ಆಗ್ತಾಯಿದೆ. ಬಾಯ್ಲ್ ಆಗೋ ಮಧ್ಯದಲ್ಲಿ ನಂತರ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆನ ತೊಗೊಂಡು ಈ ಥರ ಪುಡಿ ಮಾಡ್ಕೋಬೇಕು. ಇಲ್ಲಿ ಮೇಯ್ನ್ ಇದಕ್ಕೆ ಟೇಸ್ಟ್ ಜಾಸ್ತಿ ಕೊಡೋದು ಅಂತ ಅಂದರೆ ಕಡಲೆ ಬೀಜದ ಪುಡಿ. ಈ ಥರ ಕಡಲೆ ಬೀಜದ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟು ಸಖತ್ತಾಗಿ ಬರುತ್ತೆ. ನಂತರ ಇಲ್ಲಿ ಬೆಲ್ಲವನ್ನು ಸೈಡಲ್ಲಿ ನಾನು ಕುಟ್ಟಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಕ್ಕಿಗೆ ಒಂದು ಅರ್ಧ kg ಬೆಲ್ಲ ಆದರೆ ಸಾಕಾಗುತ್ತೆ. ಅಂದರೆ ಕರೆಕ್ಟ್ ಇದಕ್ಕೆ ಬರುತ್ತೆ. ಇಲ್ಲಾಂದರೆ ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬೆಲ್ಲವನ್ನು. ನಂತರ ಇಲ್ಲಿ ಏಲಕ್ಕಿಯನ್ನು ಒಂದು 4ರಿಂದ 5 ಅಷ್ಟು ಏಲಕ್ಕಿಯನ್ನು ನಾನು ಸಿಪ್ಪೆ ತೊಗೊಂಡು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಅಕ್ಕಿ ಮತ್ತು ಕಡಲೆಬೇಳೆನ ಹಾಕಿದ್ವಲ್ಲ, ಸೊ ಅದು ಹಾಫ್ ಬಾಯಲ್ ಆದ ನಂತರ ಬೇಗನೆ ಬಾಯ್ಲ್ ಆಗುತ್ತೆ. ಯಾಕಂದರೆ ನಾವು ಹುರಿದಿರೋದ್ರಿಂದ ಬೇಗನೆ ಬಾಯ್ಲ್ ಆಗೋದ್ರಿಂದ ಒಂದು 2 ನಿಮಿಷ ಆದರೆ, ಒಂದು 3 ನಿಮಿಷ ಆದರೆ ಸಾಕು, ಬೇಗ ಬಾಯ್ಲ್ ಆಗುತ್ತೆ. ಈಗ ಆಲ್ರೆಡಿ ಬೆಲ್ಲನ ಕುಟ್ಕೊಂಡಿದ್ನಲ್ಲ, ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಬೆಲ್ಲವನ್ನು. ನಂತರ ಇಲ್ಲಿ ಏಲಕ್ಕಿ ಪುಡಿಯನ್ನು ನಾವು ಕುಟ್ಕೊಂಡಿದ್ವಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಕಲ್ಲರು ಗೊತ್ತಾಗ್ತಾ ಇರಬೇಕು. ಆಲ್ರೆಡಿ ಪಾಯಸದ ಉರ್ದಕ್ಕಿ ಪಾಯಸ ಅಂತಲೇ ಹೇಳ್ತಾರೆ. ಈಗ ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ, ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಪುಡಿ ನಾವು ಎಷ್ಟು ಕಡಲೆ ಬೀಜ ಹಾಕಬೇಕು ಅಂದರೆ ಒಂದು ಅರ್ಧ kg ಅಕ್ಕಿಗೆ ಏನಿಲ್ಲ ಅಂದರೆ ಒಂದು 1/4 kg ಎಷ್ಟಾದರೂ ಕಡಲೆಬೀಜ ಪೌಡ್ರ್ ಮಾಡಿ ಹಾಕ್ಕೋಬೇಕು ಇದಕ್ಕೆ. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು, ಯಾಕಂದರೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೊಂಡು ತಿನ್ಬೋದು. ನಂತರ ಇಲ್ಲಿ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಅರ್ಧ ಕಪ್ಪನ್ನು ನಾನು ತುರಿದಿಟ್ಕೊಂಡಿದ್ದೆ. ಒಂದು ಅರ್ಧ ಕಪ್ಪಾದರೂ ಸಾಕು ನಿಮಗೆ. ಹಸಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿದೆ. ನಂತರ ಇಲ್ಲಿ ನಾನು ಪಕ್ಕದಲ್ಲಿ ಬೇರೆ ಇದನ್ನು ನಾವು ಒಗ್ಗರಣೆ ಹಾಕ್ಕೋತೀವಲ್ಲ, ಆ ಥರ ಚಿಕ್ಕದೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಆಲ್ರೆಡಿ ತುಪ್ಪನ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಒಂದು 50 ಗ್ರಾಮಷ್ಟು ದ್ರಾಕ್ಷಿ ಹಾಕಿದ್ದೀನಿ, ಒಂದು 50 ಗ್ರಾಮಷ್ಟು ಗೋಡಂಬಿ ಹಾಕಿದ್ದೀನಿ. ಇದು ಹುರ್ಕೋಬೇಕು ತುಪ್ಪದಲ್ಲೇ. ನೋಡಿ, ಈಗ ಪಾಯಸ ರೆಡಿಯಾಗಿದೆ. ಈಗ ನಾನು ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊಂಡಿದ್ವಲ್ಲ, ಹೀಗೆ ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು ನೋಡಿ, ಉರ್ದಕ್ಕಿ ಪಾಯಸ ಅಂತಲೇ ಕರಿತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡುವಂಥದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಏನೇನು ನೈವೇದ್ಯಗಳು ಬೇಗನೆ ಆಗುವಂಥದ್ದು ನಾನು ಸ್ವೀಟನ್ನು ಮಾಡಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.